ಡಿಯರ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಕಮ್ಯುನಿಕೇಶನ್ ಪತ್ರಿಕೆಗೆ ಸಂಬಂಧಪಟ್ಟಂತೆ ತರಬೇತಿಯನ್ನ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಈ ತರಬೇತಿಯಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ 3 ಸಬ್ಜೆಕ್ಟ್ಸ್ ಗಳನ್ನ ಕಂಪ್ಲೀಟ್ ಆಗಿ ಆನ್ಲೈನ್ ಮತ್ತು ಆಫ್ಲೈನ್ ಅಲ್ಲಿ ತರಬೇತಿಯನ್ನ ನೀಡಲಾಗುತ್ತೆ. ಸೊ ಈ ಒಂದು ತರಬೇತಿ ನಿಮ್ಗೆ ವಾಣಿಜ್ಯ ತೆರಿಗೆ ಇನ್ಸ್ಪೆಕ್ಟರ್ ಸಿಟಿಐ ಪರೀಕ್ಷೆ, ಕೆಪಿಎಸ್ಸಿ ಗ್ರೂಪ್ ಸಿ ಪರೀಕ್ಷೆಗಳು, ಜೂನಿಯರ್ ಎಂಜಿನಿಯರ್ ಪರೀಕ್ಷೆಗಳು ಮತ್ತು ಪಿಡಿಒ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ತರಬೇತಿ ಆಗಿರುತ್ತೆ. ಸೊ ಇದರ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಜ್ಞಾನ ಗಂಗೋತ್ರಿ ಸಿಂಪ್ಲೆಸ್ಟ್ ಕರೆಂಟ್ ಅಫೇರ್ಸ್ ಅಂಡ್ ದಿಸ್ ಇಸ್ ಕ್ಲಾಸ್ ನಂಬರ್ 349 ಇನ್ ದಿಸ್ ಸೀರೀಸ್. ಸೊ ಇವತ್ತಿನ ತರಗತಿಯಲ್ಲಿ ನಾವು 1ನೇ ಡಿಸೆಂಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ ಅಂಡ್ ಸ್ಟೂಡೆಂಟ್ಸ್ ಹೂ ಗಿವ್ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್ ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 313, and we appreciate Rohit, Veerasheva, Suresh, Subhash, Chidanand, Nagraj, Uma, Veeresh, Kaira, user and many others also have given correct answers. Thank you very much for your participation. With this, let's get into the first article. So ಮೊದಲನೇ ಆರ್ಟಿಕಲ್ ಅಲ್ಲಿ ಇಂಡಿಯಾ ಅಚೀವ್ಸ್ ನ್ಯಾಷನಲ್ ಹೆಲ್ತ್ ಪಾಲಿಸಿ ಟಾರ್ಗೆಟ್ ಆಫ್ MMR ಅಂದ್ರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಥವಾ ತಾಯಂದಿರ ಮರಣ ಅನುಪಾತ ಅಂತ ಕರಿತೇವೆ. ಸೊ ಭಾರತ ಈ ಒಂದು ತಾಯಂದಿರ ಮರಣ ಅನುಪಾತ ಏನಿದೆ ಈ ಒಂದು ಅನುಪಾತಕ್ಕೆ ಸಂಬಂಧಪಟ್ಟಂತೆ ಒಂದು ಗುರಿಯನ್ನ ಇಟ್ಕೊಂಡಿದ್ರು. ಆ ಒಂದು ಗುರಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಷ್ಟ್ರೀಯ ಆರೋಗ್ಯ ನೀತಿ ಗುರಿ ಅಂತ ನಾವೇನ್ ಕರಿತೇವೆ. ಸೊ ಇದನ್ನ ಭಾರತ ರಾಷ್ಟ್ರ ಆ ಒಂದು ಗುರಿಯನ್ನ ಈಗ ಸಾಧನೆ ಮಾಡಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಮೆಟರ್ನಲ್ ಮಾರ್ಟಾಲಿಟಿ ರೇಟ್? ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಇವಾಗ 1,00,000 ಲೈವ್ ಬರ್ತ್ಸ್ ಆದ್ರೆ ಅಂದ್ರೆ 1,00,000 ಜೀವಂತ ಮಕ್ಕಳ ಜನನ ಆದಾಗ ಸೊ ಅಲ್ಲಿ ಎಷ್ಟು ತಾಯಂದರು ಮರಣ ಅಪ್ತಾರೆ ಅಂತಕ್ಕಂಥ ಒಂದು ಅನುಪಾತವನ್ನ ನಾವು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೇವೆ. ಸೊ ಈ ಒಂದು ದರ ಏನಿತ್ತು ಭಾರತ ದೇಶದಲ್ಲಿ 2014 ಮತ್ತು 16ನೇ ಸಾಲಿನಲ್ಲಿ 1,00,000 ಲೈವ್ ಬರ್ಡ್ಸ್ಗೆ 130 ಜನರ ಮರಣ ಆಗ್ತಾ ಇತ್ತು. ಅದೇ ಒಂದು ಸಂಖ್ಯೆ ಓವರ್ ದಿ ಇಯರ್ಸ್ ಅಂದ್ರೆ ಪ್ರತಿ ವರ್ಷ ಅದರ ಸಂಖ್ಯೆ ಕಡಿಮೆ ಆಗಿರುತ್ತೆ. ಸೊ ಆಸ್ ಪರ್ ದಿ ಲೇಟೆಸ್ಟ್ ಇನ್ಫಾರ್ಮೇಶನ್ ಅಥವಾ 2018 ಮತ್ತು 20ನೇ ಸಾಲಿನ ಡೇಟಾ ಈಗ ಲಭ್ಯ ಇರುತ್ತೆ. ಸೊ ಈ ಒಂದು ಡೇಟಾದ ಪ್ರಕಾರ 1,00,000 ಲೈವ್ ಬರ್ಡ್ಸ್ಗೆ 97 ಜನ ತಾಯಂದಿರು ಮರಣ ಆಗ್ತಾ ಇದ್ದಾರೆ. ಸೊ ನಮ್ಮ ಒಂದು ಟಾರ್ಗೆಟ್ ಏನಿತ್ತು ಅಂದ್ರೆ 2018-20ರ ವೇಳೆಗೆ 1,00,000 ಲೈವ್ ಬರ್ಡ್ಸ್ಗೆ ತಾಯಂದಿರ ಮರಣವನ್ನ 100ಕ್ಕೆ ರೆಡ್ಯೂಸ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಇತ್ತು. ಸೊ ಈ ಟಾರ್ಗೆಟ್ ಅನ್ನ ನಾವು ಸಕ್ಸಸ್ಫುಲ್ ಆಗಿ ಇಲ್ಲಿ ಅಚೀವ್ ಮಾಡಿರೋದನ್ನ ನೋಡ್ಬೋದಾಗಿರುತ್ತೆ. ಸೊ ಈ ವರದಿಯನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅಂತ ನಾವೇನ್ ಕರಿತೇವೆ. ಸೊ ಇವರು ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರ ಭಾರತ ರಾಷ್ಟ್ರ ಈ ಒಂದು ಟಾರ್ಗೆಟ್ ಅನ್ನ ಈಸಿಯಾಗಿ ಅಚೀವ್ ಮಾಡಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಅಥವಾ ತಾಯಂದಿರ ಮರಣ ಅನುಪಾತ ಎಂದರೆ ಏನು? ಸೊ ಇದನ್ನ ನಾನು ಆಲ್ರೆಡಿ ಹೇಳಿರ್ತೇನೆ. ಸೊ 1,00,000 ಜೀವಂತ ಜನನಗಳಾದರೆ ಸೊ ಅಲ್ಲಿ ಎಷ್ಟು ಜನ ತಾಯಂದಿರ ಸಾವಾಗುತ್ತೆ ಆ ಒಂದು ರೇಷಿಯೋನ್ನ ನಾವು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೇವೆ. ಅಥವಾ ನಂಬರ್ ಆಫ್ ಮೆಟರ್ನಲ್ ಡೆತ್ಸ್ ಡ್ಯೂರಿಂಗ್ ದಿ ಗಿವನ್ ಪೀರಿಯಡ್ ಆಫ್ ಟೈಮ್ ಪರ್ 1,00,000 ಲೈವ್ ಬರ್ತ್ಸ್ ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಆಗ್ತಕ್ಕಂಥ ಒಂದು ಡೆತ್ಸ್ ಅನ್ನ ನಾವು ತಾಯಂದಿರ ಮರಣ ಅನುಪಾತ ಅಂತ ಕರಿತೇವೆ. ಸೊ ಈ ಒಂದು ಮರಣ ಅನುಪಾತ 2014-16ರಲ್ಲಿ 130 ಇತ್ತು. ಅಂದ್ರೆ 1,00,000 ಲೈವ್ ಬರ್ಡ್ಸ್ಗೆ 130 ಜನ ತಾಯಂದಿರ ಮರಣ ಆಗ್ತಾ ಇತ್ತು. ಸೊ ಅದೇ ಲೇಟೆಸ್ಟ್ ಡೇಟಾ ಅಂದ್ರೆ 2018-20ರ ಪ್ರಕಾರ ಸೊ ಈ ಒಂದು ಸಂಖ್ಯೆ 97ಕ್ಕೆ ಕಡಿಮೆ ಆಗಿರುತ್ತೆ. ಸೊ ನಾವು ಇಟ್ಕೊಂಡಿದ್ದಂತಹ ಟಾರ್ಗೆಟ್ ಏನು? ನಮ್ಮ ಟಾರ್ಗೆಟ್ ಏನು ಅಂದ್ರೆ ಅಕಾರ್ಡಿಂಗ್ ಟು ನ್ಯಾಷನಲ್ ಹೆಲ್ತ್ ಪಾಲಿಸಿ ಅಥವಾ ರಾಷ್ಟ್ರೀಯ ಆರೋಗ್ಯ ನೀತಿಯ ಪ್ರಕಾರ ಸೊ ಈ ಒಂದು ಡೆತ್ಸ್ ಅನ್ನ 100ಕ್ಕೆ ಇಳಿಸ್ತಕ್ಕಂಥ ಒಂದು ಗುರಿಯನ್ನ ನಾವು ಇಟ್ಕೊಂಡಿದ್ವಿ. ಆದರೂ ಕೂಡ SDG ಅಂತ ನಾವೇನ್ ಕರಿತೀವಿ ಅಂದ್ರೆ ವರ್ಲ್ಡ್ ಟಾರ್ಗೆಟ್ ಅಥವಾ ಈ ಒಂದು ಜಾಗತಿಕ ಒಂದು ಗುರಿ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳು 2030ರ ವೇಳೆಗೆ ಈ ಒಂದು ಸಂಖ್ಯೆಯನ್ನ ನಾವು 70ಕ್ಕೆ ಇಳಿಸಬೇಕಾಗಿರುತ್ತೆ. ಇದು SDG ಪ್ರಕಾರ ನಾವು ಅಚೀವ್ ಮಾಡ್ಬೇಕಾಗಿರ್ತಕ್ಕಂಥ ಗುರಿ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಭಾರತ ದೇಶದಲ್ಲಿ 2018 ಮತ್ತು 20ರ ಒಂದು ದಾಖಲಾತಿಗಳ ಪ್ರಕಾರ ಅಥವಾ ಒಂದು ಡೇಟಾ ಪ್ರಕಾರ ಸೊ ಈ ಒಂದು ಸಂಖ್ಯೆಯನ್ನ ನಾವು 97ಕ್ಕೆ ಇಳಿಸಿರ್ತಾರೆ. ಸೊ ಇನ್ನೂ ಕೂಡ ನಾವು SDG ಅನ್ನ ಅಚೀವ್ ಮಾಡ್ತಕ್ಕಂಥದ್ದು ಬಾಕಿ ಇದೆ. ಆದರೆ
ಭಾರತ ದೇಶದ ಕೆಲವೊಂದು ರಾಜ್ಯಗಳು ಅಂದ್ರೆ ಆಸ್ ಅ ಇಂಡಿಯಾ ಅಂದ್ರೆ ಇಂಡಿಯಾವನ್ನ ಅಥವಾ ಭಾರತ ದೇಶವನ್ನ ನೀವು ಕಂಪ್ಲೀಟ್ ಆಗಿ ತೆಗೆದುಕೊಂಡಾಗ 2018 ಮತ್ತು 20ನೇ ಸಾಲಿನಲ್ಲಿ ಸಂಖ್ಯೆ 97ಕ್ಕೆ ಡ್ರಾಪ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ ಎಟ್ ವಿ ಆರ್ ಬಿಹೈಂಡ್ SDG ಗೋಲ್ಸ್ ಆಗಿರುತ್ತೆ. ಬಟ್ ನಾವು ರಾಜ್ಯವಾರು ತೆಗೆದುಕೊಂಡಾಗ ಅಂದ್ರೆ ಕೆಲವೊಂದು ಸ್ಟೇಟ್ಸ್ ಅನ್ನ ನಾವು ತೆಗೆದುಕೊಂಡಾಗ ಆ ಸ್ಟೇಟ್ಸ್ ಆಲ್ರೆಡಿ SDG ಟಾರ್ಗೆಟ್ ಏನಿದೆ ಸೊ ಅದನ್ನು ಕೂಡ ಅಚೀವ್ ಮಾಡಿರುತ್ತೆ. ಆ ಸ್ಟೇಟ್ಸ್ ಯಾವ್ದ್ಯಾವ್ದು ಅಂತ ನಿಮ್ಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದಾಗ ಕೇರಳದಲ್ಲಿ ಸೊ 1 ಲಕ್ಷ ಲೈವ್ ಬರ್ಡ್ಸ್ಗೆ 19 ತಾಯಂದಿರ ಮರಣ ಮಾತ್ರ ಆಗ್ತಾ ಇದೆ. ಸೊ SDG ಟಾರ್ಗೆಟ್ ಬಂದು 70 ಆಗಿರುತ್ತೆ. ಸೊ 70ಕ್ಕಿಂತ ವೇ ಬಿಲೋ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮಹಾರಾಷ್ಟ್ರದಲ್ಲಿ 33, ತೆಲಂಗಾಣದಲ್ಲಿ 43, ಆಂಧ್ರ ಪ್ರದೇಶದಲ್ಲಿ 45, ತಮಿಳುನಾಡಿನಲ್ಲಿ 54, ಜಾರ್ಖಂಡ್ ನಲ್ಲಿ 56, ಗುಜರಾತ್ ನಲ್ಲಿ 57 ಮತ್ತು ಕರ್ನಾಟಕದಲ್ಲಿ 59. ಸೊ ಇಷ್ಟು ರಾಜ್ಯಗಳು ಆಲ್ರೆಡಿ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಯ ಒಂದು ಗುರಿ ಏನಿರುತ್ತೆ ಸೊ ಇದನ್ನ ಅಚೀವ್ ಮಾಡಿರ್ತಕ್ಕಂಥ ಭಾರತ ದೇಶದ ರಾಜ್ಯಗಳಾಗಿರ್ತವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ 23rd ಹಾರ್ನ್ಬಿಲ್ ಫೆಸ್ಟಿವಲ್. ಸೊ 23ನೇ ಹಾರ್ನ್ಬಿಲ್ ಉತ್ಸವ. ಸೊ ಈ ಒಂದು ಉತ್ಸವ ನಾಗಾಲ್ಯಾಂಡ್ ನಲ್ಲಿ ನಡೀತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ನಾಗಾಲ್ಯಾಂಡ್ ನ ಕ್ಯಾಪಿಟಲ್ ಸಿಟಿ ಬಂದು ಕೋಹಿಮಾ ಆಗಿರುತ್ತೆ. ಕೋಹಿಮಾದಲ್ಲಿ ಒಂದು ಪ್ರದೇಶ ಬರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಪ್ರಮುಖವಾಗಿ ಈ ಒಂದು ಉತ್ಸವವನ್ನ ಪ್ರತಿ ವರ್ಷ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈಗ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ಈ ವರ್ಷದ ಉತ್ಸವ ಬಂದು 23ನೇ ಎಡಿಷನ್ ಆಗಿರುತ್ತೆ, ಅಂದ್ರೆ 23ನೇ ಆವೃತ್ತಿ ಆಗಿರುತ್ತೆ. ಸೊ ಇದನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಾಗಾ ಹೆರಿಟೇಜ್ ವಿಲೇಜ್ ಅಂತ ಕರಿತೇವೆ. ಅಂದ್ರೆ ನಾಗಾ ಪಾರಂಪರಿಕ ಒಂದು ಹಳ್ಳಿ ಆಗಿರುತ್ತೆ. ಆ ಒಂದು ಹಳ್ಳಿಯನ್ನ ನಾವು ಕಿಸಾಮಾ ಅಂತ ಕರಿತೇವೆ. ಸೊ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕೆ ಬಹು ಮುಖ್ಯವಾಗಿರ್ತಕ್ಕಂಥ ಒಂದು ರೀಸನ್ ಇರುತ್ತೆ. ಕಾರಣ ಏನು ಅಂದ್ರೆ ನಾಗಾಲ್ಯಾಂಡ್ ಬಂದು ಅನೇಕ ಎಥ್ನಿಕ್ ಗ್ರೂಪ್ಸ್ ಇರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಜನಾಂಗ ಏನಿರುತ್ತೆ ಸೊ ಹಲವಾರು ಜನಾಂಗೀಯವನ್ನ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಯಾವಾಗ ಎಥ್ನಿಕ್ ಗ್ರೂಪ್ ಬದಲಾವಣೆ ಆಗುತ್ತೆ ಅವರ ಆಚರಣೆಗಳು ಕೂಡ ಬದಲಾವಣೆ ಆಗುತ್ತೆ. ಬಟ್ ಒನ್ ಕಾಮನ್ ಫ್ಯಾಕ್ಟರ್ ಏನು ಅಂದ್ರೆ ಈ ಒಂದು ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ನಾವೇನ್ ಕರಿತೇವೆ ಆ ಫೆಸ್ಟಿವಲ್ ಅನ್ನ ಎಲ್ಲಾ ಜನಾಂಗೀಯಗಳನ್ನ ಒಟ್ಟುಗೂಡಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಹಬ್ಬ ಇದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಫೆಸ್ಟಿವಲ್ ನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಟು ಎನ್ಕರೇಜ್ ಇಂಟರ್ ಎಥ್ನಿಕ್ ಇಂಟರಾಕ್ಷನ್ಸ್, ಅಂದ್ರೆ ಅಂತರ್ ಜನಾಂಗೀಯ ಸಂವಹನವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ನಾಗಾಲ್ಯಾಂಡ್ ಕಲ್ಚರಲ್ ಹೆರಿಟೇಜ್ ಏನಿರುತ್ತೆ ಅಂದ್ರೆ ಅವರ ಸಾಂಸ್ಕೃತಿಕ ಪಾರಂಪರೆ ಏನಿರುತ್ತೆ ಸೊ ಅದನ್ನ ಉತ್ತೇಜನ ಮಾಡುವ ಸಲುವಾಗಿ ಭಾರತ ಸರ್ಕಾರ ಪ್ರತಿ ವರ್ಷ ಈ ಒಂದು ಹಬ್ಬವನ್ನ ಫಸ್ಟ್ ವೀಕ್ ಆಫ್ ಡಿಸೆಂಬರ್ ಅಂದ್ರೆ ಡಿಸೆಂಬರ್ನ ಮೊದಲ ವಾರದಲ್ಲಿ ಈ ಒಂದು ಉತ್ಸವವನ್ನ ಆಯೋಜನೆ ಮಾಡುತ್ತೆ. ಸೊ ಈ ಒಂದು ಎಡಿಷನ್ ಅಥವಾ ಈ ಒಂದು ಉತ್ಸವ ಸ್ಟಾರ್ಟ್ ಆಗಿದ ಮೊದಲ ವರ್ಷ ಯಾವುದು ಅಂದ್ರೆ ಡಿಸೆಂಬರ್ 2000ನೇ ಇಸ್ವಿಯಿಂದ ಸೊ ಈ ಒಂದು ಹಬ್ಬವನ್ನ ಮಾಡ್ಲಿಕ್ಕೆ ಭಾರತ ಸರ್ಕಾರ ನಿರ್ಧಾರ ಮಾಡಿರುತ್ತೆ. ಈ ಒಂದು ಹಬ್ಬಕ್ಕೆ ನಾವು ಹಾರ್ನ್ ಬಿಲ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಹಾರ್ನ್ ಬಿಲ್ ಅಂತಕ್ಕಂಥದ್ದು ಒಂದು ಪಕ್ಷಿ ಆಗಿರುತ್ತೆ. ಸೊ ಇಟ್ ಇಸ್ ದಿ ಕಲರ್ಫುಲ್ ಫಾರೆಸ್ಟ್ ಬರ್ಡ್, ಅಂದ್ರೆ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಒಂದು ವರ್ಣರಂಜಿತ ಅರಣ್ಯ ಪಕ್ಷಿ ಆಗಿರುತ್ತೆ. ಸೊ ಈ ಒಂದು ವರ್ಣ ಪಕ್ಷಿಯನ್ನ ಅಲ್ಲಿ ಜನಪದವಾಗಿ ಪ್ರದರ್ಶನ ಮಾಡಲಾಗುತ್ತೆ, ಅಂದ್ರೆ ಫೋಕ್ಲೋರ್ ಅಂತ ನಾವೇನ್ ಕರಿತೇವೆ. ಸೊ ಆ ರೀತಿಯಾಗಿ ಅಕ್ಸೆಪ್ಟ್ ಮಾಡಿರ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಸೊ ಆ ಕಾರಣದಿಂದ ಈ ಹಬ್ಬಕ್ಕೆ ನಾವು ಹಾರ್ನ್ ಬಿಲ್ ಫೆಸ್ಟಿವಲ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ ಏನು ಅಂದ್ರೆ ವಾಟ್ ಇಸ್ ದಿ ಸ್ಟೇಟಸ್ ಆಫ್ ಇಂಡಿಯನ್ ಹಾರ್ನ್ಬಿಲ್ ಅಂಡರ್ IUCN ರೆಡ್ ಲಿಸ್ಟ್ ಆಫ್ ಥ್ರೆಟೆಂಡ್ ಸ್ಪೀಶೀಸ್, ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ನಾವೇನ್ ಕರಿತೇವೆ. ಸೊ ಇವರ ಪ್ರಕಾರ ಭಾರತ ದೇಶದ ಈ ಒಂದು ಹಾರ್ನ್ಬಿಲ್ ಪಕ್ಷಿ ಏನಿದೆ ಇದನ್ನ ಯಾವ ಪಟ್ಟಿಗೆ ಸೇರಿಸಲಾಗಿದೆ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವಿಮೆನ್ ಎಂಪವರ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಇದನ್ನ ನಾವು ನೈ ಚೇತನ ಅಂತ ಕರಿತೇವೆ. ಸೊ ಇದೊಂದು ಜೆಂಡರ್ ಕ್ಯಾಂಪೇನ್ ಆಗಿರುತ್ತೆ, ಅಂದ್ರೆ ಲಿಂಗ ಅಭಿಯಾನ ಆಗಿರುತ್ತೆ. ಅಂದ್ರೆ ಈ ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ನಾವೇನ್ ಕರಿತೇವೆ, ಲಿಂಗ ತಾರತಮ್ಯ ಅಂತ ನಾವೇನ್ ಕರಿತೇವೆ, ಸೊ ಅದನ್ನ ಹೋಗಲಾಡಿಸ್ಲಿಕ್ಕೆ ಭಾರತ ದೇಶದಾದ್ಯಂತ ಮಾಡ್ತಕ್ಕಂಥ ಒಂದು ಅಭಿಯಾನ ಅಥವಾ ಕ್ಯಾಂಪೇನ್ ಅನ್ನ ನಾವು ನೈ ಚೇತನ ಅಂತ ಕರಿತೇವೆ. ಸೊ ದಿಸ್ ಕ್ಯಾಂಪೇನ್ ನಾವು ಜೆಂಡರ್ ಕ್ಯಾಂಪೇನ್ ಅಂತ ಕರಿತೇವೆ ಅಥವಾ ಲಿಂಗ ಅಭಿಯಾನ ಅಂತ ನಾವು ಕರಿತೇವೆ. ಸೊ ಇದನ್ನ ಯಾರು ಮಾಡ್ತಾರೆ ಅಂದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ನ ಅಡಿಯಲ್ಲಿ ಮಾಡ್ತಕ್ಕಂಥ ಒಂದು ಕ್ಯಾಂಪೇನ್ ಇದಾಗಿರುತ್ತೆ. ಅಂದ್ರೆ ಈ ಒಂದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತ ನಾವೇನ್ ಕರಿತೇವೆ ಈ ಒಂದು ಮಿಷನ್ ನ ಅಡಿಯಲ್ಲಿ ಎಲ್ಲ ರಾಜ್ಯಗಳಲ್ಲಿ ನಡೆಸ್ತಕ್ಕಂಥ ಒಂದು ಅಭಿಯಾನ ಇದಾಗಿರುತ್ತೆ. ಸೊ ಇದನ್ನ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಯೂನಿಯನ್ ಗವರ್ನಮೆಂಟ್, ಅಂದ್ರೆ ಕೇಂದ್ರ ಸರ್ಕಾರ ಇದನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಇದರ ಪ್ರಮುಖವಾದ ಗುರಿ ಏನು ಅಂದ್ರೆ ಟು ಎನೇಬಲ್ ವಿಮೆನ್ ಟು ಅಕ್ನಾಲೇಜ್ ಜೆಂಡರ್ ಬೇಸ್ಡ್ ವೈಲೆನ್ಸ್, ಅಂದ್ರೆ ಈ ಒಂದು ಲಿಂಗ ಆಧಾರಿತ ಹಿಂಸಾಚಾರ ಏನಿರುತ್ತೆ ಅದನ್ನ ಗುರುತಿಸಲಿಕ್ಕೆ ಮಹಿಳೆಯರಿಗೆ ಅನುವು ಮಾಡ್ಕೊಳ್ತಕ್ಕಂಥ ಒಂದು ಕ್ಯಾಂಪೇನ್ ಇದಾಗಿರುತ್ತೆ. ಅದ್ರ ಜೊತೆಗೆ ಟು ಪ್ರಿಪೇರ್ ದೆಮ್ ಟು ರೇಸ್ ದೇರ್ ವಾಯ್ಸ್ ಅಗೇನ್ಸ್ಟ್
ಇಟ್ ಅಂದ್ರೆ ಈ ಒಂದು ಜೆಂಡರ್ ಬಯಾಸ್ ಏನಿರುತ್ತೆ ಅದರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಪ್ರಚೋದನೆ ಮಾಡ್ತಕ್ಕಂಥ ಅಥವಾ ಉತ್ತೇಜನ ಮಾಡ್ತಕ್ಕಂಥ ಒಂದು ಅಭಿಯಾನ ಇದಾಗಿರುತ್ತೆ. ಅದ್ರ ಜೊತೆಗೆ ಮಹಿಳೆಯರಿಗಿರ್ತಕ್ಕಂಥ ರೈಟ್ಸ್ ಅಥವಾ ಹಕ್ಕುಗಳು ಅಂತ ನಾವೇನ್ ಕರಿತೇವೆ ಆ ಒಂದು ಹಕ್ಕುಗಳ ಬಗ್ಗೆ ಜ್ಞಾನವನ್ನ ಒದಗಿಸ್ತಕ್ಕಂಥ ಕ್ಯಾಂಪೇನ್ ಕೂಡ ಇದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋರ್ ಕಮಿಟಿಯನ್ನ ರಚನೆ ಮಾಡಬೇಕಾಗಿರುತ್ತೆ ಅಟ್ ಸ್ಟೇಟ್ ಲೆವೆಲ್. ಅಂದ್ರೆ ಪ್ರತಿಯೊಂದು ರಾಜ್ಯದವರು ತಮ್ಮ ರಾಜ್ಯ ಮಟ್ಟದಲ್ಲಿ ಈ ಒಂದು ಅಭಿಯಾನವನ್ನ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಒಂದು ಕೋರ್ ಸಮಿತಿ ಅಥವಾ ಕಮಿಟಿಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಹಾಗಿದ್ರೆ ಈ ಒಂದು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಥವಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಈ ಒಂದು ಮಿಷನ್ ನ ಸ್ಟಾರ್ಟ್ ಮಾಡ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಪಾವರ್ಟಿ ಅಲಿವಿಯೇಷನ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೆಡ್ ಬೈ ದಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಈ ಒಂದು NRLM ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡ್ತಕ್ಕಂಥ ಒಂದು ಪರ್ಪಸ್ ಏನು ಅಂದ್ರೆ ಭಾರತ ದೇಶದಲ್ಲಿ ಬಡತನವನ್ನ ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಸೊ ಇದು ಭಾರತ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಏನ್ ಮಾಡ್ತಾರಂದ್ರೆ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ನಾವೇನ್ ಕರಿತೇವೆ, ಸ್ವಯಂ ಉದ್ಯೋಗ ಅಂತ ನಾವೇನ್ ಕರಿತೇವೆ, ಸೊ ಅದನ್ನ ಪ್ರಮುಖವಾಗಿ ಉತ್ತೇಜನ ಮಾಡ್ಲಾಗುತ್ತೆ. ಅದ್ರ ಜೊತೆಗೆ ಹಳ್ಳಿಗಳಲ್ಲಿ ಈ ಬಡ ಜನರು ಏನಿರ್ತಾರೆ ಸೊ ಅವರನ್ನ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ನಾವೇನ್ ಕರಿತೇವೆ, ಸ್ವಸಹಾಯ ಗುಂಪುಗಳು ಅಂತ ನಾವೇನ್ ಕರಿತೇವೆ. ಸೊ ಈ ರೀತಿಯ ಸಂಘಟನೆಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದಾಗಿರುತ್ತೆ. ಸೊ ಇದಕ್ಕೆ 1999ರಲ್ಲಿ ಅಂದ್ರೆ ಈ ಒಂದು ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಅಂತ ನಾವೇನ್ ಕರೆದ್ವಿ, ಸೊ ಇದನ್ನ ಬಹಳ ಹಿಂದೆ ಲಾಂಚ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ. ಬಟ್ ಇದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇದ್ರು. ಸೊ 1999 ಅಂದ್ರೆ 1999ರಲ್ಲಿ ಇದಕ್ಕೆ IRDB ಅಂತ ಕರೀತಾ ಇದ್ರು. ಅಂದ್ರೆ ಅದರ ಅರ್ಥ ಇಂಟಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕರೀತಾ ಇದ್ರು. ಸೊ ಅದಾದ್ಮೇಲೆ ಈ ಒಂದು ಕಾರ್ಯಕ್ರಮವನ್ನ ಮತ್ತೆ ಅದರ ಹೆಸರನ್ನ ಬದಲಾಯಿಸ್ತಾರೆ. ಸೊ ಏನಂತ ಬದಲಾಯಿಸ್ತಾರೆ ಅಂದ್ರೆ SGSY ಅಂತ ಕರೀತಾರೆ. ಅದರ ಅರ್ಥ ಸ್ವರ್ಣ ಜಯಂತಿ ಗ್ರಾಮೀಣ ಸ್ವರೋಜ್ಗಾರ್ ಯೋಜನೆ ಅಂತ ಮತ್ತೆ ಇದಕ್ಕೆ ಬದಲಾವಣೆ ಮಾಡ್ಲಾಗುತ್ತೆ. ಸೊ ಇವಾಗ ಈ ಒಂದು SGSY ಏನಿದೆ ಅದನ್ನ ರೀಮಾಡೆಲಿಂಗ್ ಮಾಡಿ NRLM ಅಂತ ಕರಿತೇವೆ. ಅಂದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಇದಕ್ಕೆ ಈಗ ಮರುನಾಮಕರಣ ಮಾಡ್ಲಾಗಿರುತ್ತೆ. ಸೊ ಈ ಒಂದು ಮರುನಾಮಕರಣ ಮಾಡಿದ ನಂತರ ಸೊ ಈ ಒಂದು NRLM ಅಂತ ನಾವೇನ್ ಕರಿತೇವೆ ಅದನ್ನ 2011ರಲ್ಲಿ ಮತ್ತೊಮ್ಮೆ ಲಾಂಚ್ ಮಾಡ್ಲಾಗುತ್ತೆ ವಿತ್ ಬಜೆಟ್ ಆಫ್ $5.1 ಬಿಲಿಯನ್ ಅಂದ್ರೆ $5.1 ಶತಕೋಟಿ ನ ಬಜೆಟ್ ನೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ 2011ರಲ್ಲಿ ಮತ್ತೊಮ್ಮೆ ಲಾಂಚ್ ಮಾಡ್ಲಾಗುತ್ತೆ. So this is one of the world's most prominent initiatives to improve the livelihood of the poor. So ಈ ಒಂದು ಬಜೆಟ್ ಗಾತ್ರವನ್ನ ನಾವು ನೋಡಿದಾಗ ಸೊ ವಿಶ್ವದಲ್ಲಿಯೇ ಈ ಒಂದು ಬಡತನವನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಪ್ರಮುಖವಾದ ಯೋಜನೆಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಭಾರತ ದೇಶದ ಬಜೆಟ್ ನ ಜೊತೆಗೆ ವರ್ಲ್ಡ್ ಬ್ಯಾಂಕ್ ಇಂದ ಕೂಡ ಇದಕ್ಕೆ ಕ್ರೆಡಿಟ್ ಅನ್ನ ತರಲಾಗಿರುತ್ತೆ. ಸೊ ವರ್ಲ್ಡ್ ಬ್ಯಾಂಕ್ ಇಂದ $1 ಬಿಲಿಯನ್ ಅಷ್ಟು ಹಣವನ್ನ ಸೊ ಈ ಒಂದು ಯೋಜನೆಗೆ ಮೀಸಲಿಡಲಾಗಿರುತ್ತೆ. ಸೊ ಮತ್ತೊಮ್ಮೆ ಈ ಒಂದು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ನಾವೇನ್ ಕರಿತೇವೆ, ಸೊ ಇದಕ್ಕೆ ಮತ್ತೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ಕೂಡ ಕರೀತಾರೆ. ಸೊ ಈ ಒಂದು ಯೋಜನೆಯನ್ನ 25ನೇ ಸೆಪ್ಟೆಂಬರ್ 2015ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ನಯಾ ಚೇತನ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸುಮಂಗಲಂ ಪಂಚಮ ಮಹಾಭೂತ ಸಮ್ಮೇಳನ ಸರಣಿ. ಸೊ ಈ ಒಂದು ಪಂಚ ಮಹಾಭೂತ ಸಮ್ಮೇಳನ ಸರಣಿಯನ್ನ ನಾವು ವಾಯು ಅಂತ ಕರಿತೇವೆ. ಸೊ ಭಾರತ ದೇಶದ 75 years ಆಫ್ ಇಂಡಿಪೆಂಡೆನ್ಸ್ ಏನ್ ಸೆಲೆಬ್ರೇಷನ್ ಇದೆ, ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ನಾವೇನ್ ಕರಿತೇವೆ, ಸೊ ಅದರ ಅಡಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಸೀರೀಸ್ ಆಗಿರುತ್ತೆ. ಸೊ 5 ಎಲಿಮೆಂಟ್ಸ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಅರ್ತ್ ಪೃಥ್ವಿ, ವಾಟರ್ ಜಲ್ ಅಂತ ನಾವೇನ್ ಕರಿತೇವೆ, ಫೈರ್ ಅಗ್ನಿ ಅಂತ ನಾವೇನ್ ಕರಿತೇವೆ, ಏರ್ ಅಂದ್ರೆ ವಾಯು ಅಂತ ನಾವೇನ್ ಕರಿತೇವೆ, ಅದಾದ್ಮೇಲೆ ಆಕಾಶ್ ಈಥರ್ ಅಂತ ನಾವೇನ್ ಕರಿತೇವೆ. ಈ 5 ಎಲಿಮೆಂಟ್ಸ್ ಅಲ್ಲಿ ಈಗ ತುಂಬಾ ಪ್ರಾಮುಖ್ಯತೆ ನೀಡಬೇಕಾಗಿರ್ತಕ್ಕಂಥ ಒನ್ ಆಫ್ ದಿ ಎಲಿಮೆಂಟ್ಸ್ ಬಂದು ವಾಯು ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ಏರ್ ಪೊಲ್ಯೂಷನ್ ಏನಿರುತ್ತೆ ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಮತ್ತೆ ತಂತ್ರಜ್ಞಾನಗಳನ್ನ ಕಂಡು ಹಿಡಿಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಸಮ್ಮೇಳನವನ್ನ ನಾವು ಸುಮಂಗಲಂ ಪಂಚಮಹಾಭೂತ ಸಮ್ಮೇಳನ ಸರಣಿ ಅಂತ ಕರಿತೇವೆ. ಸೊ ಈ ಒಂದು ಸಮ್ಮೇಳನದ ಟೈಟಲ್ ಬಂದು ವಾಯು ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಸಮ್ಮೇಳನಕ್ಕೆ ಒಂದು ಟೈಟಲ್ ಅಥವಾ ಪಂಚ್ ಲೈನ್ ಕೂಡ ಇರುತ್ತೆ. ಆ ಪಂಚ್ ಲೈನ್ ಏನು ಅಂದ್ರೆ ದಿ ವೈಟಲ್ ಲೈಫ್ ಫೋರ್ಸ್ ಅಂತ ಕರಿತೇವೆ. ಅಂದ್ರೆ ಜೀವನದ ಪ್ರಮುಖ ಶಕ್ತಿ ಅಂತಕ್ಕಂಥ ಒಂದು ಪಂಚ್ ಲೈನ್ ಅನ್ನ ಕೂಡ ಇಡಲಾಗಿರುತ್ತೆ. ಸೊ ಇದನ್ನ ಎಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತ ದೇಶದ ಒಂದು ರಾಜ್ಯವಾಗಿರ್ತಕ್ಕಂಥ ಒಡಿಶಾದಲ್ಲಿ ಭುವನೇಶ್ವರ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಸೊ ಇದರ ಪ್ರಮುಖವಾದ ಗುರಿ ಏನು ಅಂದ್ರೆ ಶುದ್ಧ ಗಾಳಿಯ ಅಗತ್ಯತೆ ಏನಿದೆ ಅಂದ್ರೆ ದಿ ಇಂಪಾರ್ಟೆನ್ಸ್ ಆಫ್ ಕ್ಲೆನ್ಲಿನೆಸ್ ಆಫ್ ಏರ್ ಏನಿದೆ ಸೊ ಅದರ ಬಗ್ಗೆ ಪ್ರಾಮುಖ್ಯತೆಯನ್ನ ಮೂಡಿಸ್ತಕ್ಕಂಥ ಒಂದು ಸೀರೀಸ್ ಇದಾಗಿರುತ್ತೆ.
ಸೊ ಈ ಒಂದು ಕಾನ್ಫರೆನ್ಸ್ ನಲ್ಲಿ ಯಾವ ರೀತಿಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತಂದ್ರೆ ಫೋಕಸ್ಡ್ ಆನ್ ವೇರಿಡ್ ಏರ್ ಕ್ವಾಲಿಟಿ ಇಶ್ಯೂಸ್ ರೇಂಜಿಂಗ್ ಫ್ರಮ್ ಸೈಂಟಿಫಿಕ್ ಡಿಸ್ಕಷನ್ಸ್ ಆನ್ ಕ್ಲೈಮೇಟ್ ಚೇಂಜ್ ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆ ಏನಿದೆ ಈ ಒಂದು ಹವಾಮಾನ ಬದಲಾವಣೆ ಮತ್ತು ಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕ ಚರ್ಚೆಗಳನ್ನ ಇಲ್ಲಿ ಮಾಡಲಾಗುತ್ತೆ. ಅದ್ರ ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಟು ಎನ್ರಿಚ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಏರ್ ಕ್ವಾಲಿಟಿ ಫ್ರಮ್ ಏನ್ಷಿಯಂಟ್ ಸ್ಕ್ರಿಪ್ಚರ್ಸ್ ಅಂಡ್ ಟೆಕ್ಸ್ಟ್ ಅಂದ್ರೆ ಈ ಒಂದು ಪ್ರಾಚೀನ ಗ್ರಂಥಗಳು ಮತ್ತು ಪಠ್ಯಗಳಿಂದ ಈ ಗಾಳಿಯ ಗುಣಮಟ್ಟದ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಉತ್ಕೃಷ್ಟಗೊಳಿಸ್ತಕ್ಕಂಥ ಕೆಲವೊಂದು ವಿಷಯಗಳ ಮೇಲೂ ಕೂಡ ಇಲ್ಲಿ ಚರ್ಚೆಗಳನ್ನ ಮಾಡಲಾಗುತ್ತೆ. ಈ ಒಂದು ವಾಯು ಕಾನ್ಫರೆನ್ಸ್ ಏನಿದೆ ಸೊ ಇದರ ಪ್ರಮುಖವಾದ ಗುರಿ ಏನು ಅಂದ್ರೆ to build upon the multi-dimensional efforts taken by the government to achieve our air quality targets as set in national clean air program ಅಂದ್ರೆ ಈ ಒಂದು ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮದ ಅಡಿಯಲ್ಲಿ ನಿಗದಿಪಡಿಸಿದಂತೆ ವಾಯು ಗುಣಮಟ್ಟವನ್ನ ಸುಧಾರಿಸಲಿಕ್ಕೆ ಭಾರತ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ಪ್ರಯತ್ನಗಳೇನಿರುತ್ತವೆ ಆ ಒಂದು ಪ್ರಯತ್ನಗಳ ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಸಮ್ಮೇಳನ ಕೂಡ ಆಗಿರುತ್ತೆ. ಸೊ ಈ ಒಂದು ಏರ್ ಪೊಲ್ಯೂಷನ್ ಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂತ ನಾವೇನ್ ಕರಿತೇವೆ ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬಹುದಾಗಿರ್ತಕ್ಕಂಥ ಒಂದು ಇವೆಂಟ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ಈ ಒಂದು ಆರ್ಟಿಕಲ್ ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಈ ಒಂದು ಟ್ರೇಡ್ ರಿಲೇಷನ್ ಬಂದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಆಗಿರ್ತಕ್ಕಂಥ ಒಂದು ಒಪ್ಪಂದ ಆಗಿರುತ್ತೆ. ಸೊ ಈ ಒಂದು ಒಪ್ಪಂದವನ್ನ ನಾವು ಇಂಡ್ ಆಸ್ ಇಸಿಟಿಎ ಅಂತ ಕರಿತೇವೆ. ಇಸಿಟಿಎ ಅಂದ್ರೆ ಎಕನಾಮಿಕ್ ಕೋಆಪರೇಷನ್ ಅಂಡ್ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೇವೆ. ಸೊ ಈ ಒಂದು ಅಗ್ರಿಮೆಂಟ್ ಆಕ್ಚುಲಿ ಏಪ್ರಿಲ್ ಅಲ್ಲೇ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಆಗಿತ್ತು. ಸೊ ಇವಾಗ ಇದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಸೊ ಈ ಕಾರ್ಯರೂಪಕ್ಕೆ ಬರ್ತಾ ಇರುವ ಕಾರಣದಿಂದ ಈ ಟ್ರೇಡ್ ರಿಲೇಷನ್ಸ್ ಅಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಯಾವ ಯಾವ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಗ್ರಾಫ್ ಅಲ್ಲೇ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸೊ ತದನಂತರ ನೀವು ನೋಟ್ಸ್ ಮೇಕಿಂಗ್ ಪಾರ್ಟ್ ಅಲ್ಲಿ ನೀವು ಅದನ್ನ ನೋಟ್ ಡೌನ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ನ ಪ್ರಕಾರ ಫಸ್ಟ್ ಪಾಯಿಂಟ್ ಏನು ಅಂದ್ರೆ ಝೀರೋ ಡ್ಯೂಟಿ ಬೈ ಆಸ್ಟ್ರೇಲಿಯಾ ಆನ್ 100% ಟ್ಯಾರಿಫ್ ಲೈನ್ಸ್ ಅಂದ್ರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಆಗ್ತಕ್ಕಂಥ ಒಂದು ವ್ಯಾಪಾರ ಏನಿದೆ ಸೊ ಕೆಲವೊಂದು ವಸ್ತುಗಳ ಮೇಲೆ ಯಾವುದೇ ರೀತಿಯ ಸುಂಕವನ್ನ ವಿಧಿಸಲಾಗೋದಿಲ್ಲ. ಸೊ ಅದನ್ನ ನಾವು 100% ಡ್ಯೂಟಿ ಫ್ರೀ ಅಂತ ಕರಿತೇವೆ. ಸೊ ಈ ರೀತಿ ಮಾಡುವುದರಿಂದ ವ್ಯಾಪಾರ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಅಡಿಷನಲ್ 10 lakh ಜಾಬ್ಸ್ ಇನ್ ಇಂಡಿಯಾ ಅಂದ್ರೆ ಈ ಒಂದು ಟ್ರೇಡ್ ಯಾವಾಗ ಇಂಪ್ರೂವ್ ಆಗುತ್ತೆ ಸೊ ಅದು ಆಟೋಮ್ಯಾಟಿಕಲಿ ಭಾರತ ದೇಶದಲ್ಲಿರ್ತಕ್ಕಂಥ ಉದ್ಯೋಗಗಳು ಇನ್ಕ್ರೀಸ್ ಆಗುತ್ತೆ. ಸೊ ಈ ಒಂದು ಚೇಂಜ್ ಇಂದ ಏನಾಗ್ತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಂದ್ರೆ ಭಾರತ ದೇಶದಲ್ಲಿ 10 ಲಕ್ಷ ಉದ್ಯೋಗಗಳು ಇನ್ಕ್ರೀಸ್ ಆಗ್ತಕ್ಕಂಥ ಒಂದು ಚಾನ್ಸ್ ಇದೆ. ಅದಾದ್ಮೇಲೆ ಇನ್ಕ್ರೀಸ್ಡ್ ಇನ್ವೆಸ್ಟ್ಮೆಂಟ್ಸ್ ಫ್ರಮ್ ಆಸ್ಟ್ರೇಲಿಯಾ ಅಂದ್ರೆ FDI ಅಂತ ನಾವೇನ್ ಕರಿತೇವೆ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ನೇರ ಬಂಡವಾಳ ಅಂತ ನಾವೇನ್ ಕರಿತೇವೆ. ಸೊ ಇದರಲ್ಲೂ ಕೂಡ ಆಸ್ಟ್ರೇಲಿಯಾ ಜಾಸ್ತಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನಗಳನ್ನ ಮಾಡಲಾಗುತ್ತೆ. ಅದ್ರ ಜೊತೆಗೆ ಭಾರತ ದೇಶದ ಯೋಗ ಟೀಚರ್ ಮತ್ತೆ ಚೆಫ್ಸ್ ಅಥವಾ ಅಡಿಗೆ ಮಾಡ್ತಕ್ಕಂಥವ್ರು ಅಂತ ನಾವೇನ್ ಕರಿತೇವೆ. ಸೊ ಅವ್ರಿಗೆ ಆನ್ಯುಯಲ್ ವೀಸಾ ಕೋಟಾವನ್ನ ಕೊಡ್ಲಾಗುತ್ತೆ ಅಂದ್ರೆ ವಾರ್ಷಿಕವಾಗಿ ಅವರಿಗೆ ವೀಸಾವನ್ನ ಕೊಡ್ಲಾಗುತ್ತೆ. ಸೊ ಯಾರಿಗೆ ಅಂದ್ರೆ ಯೋಗ ಟೀಚರ್ ಮತ್ತೆ ಚೆಫ್ಸ್ಗೆ ನೀಡಲಾಗುತ್ತೆ. ಅದ್ರ ಜೊತೆಗೆ ಓವರ್ 1 lakh ಇಂಡಿಯನ್ ಸ್ಟೂಡೆಂಟ್ಸ್ ಟು ಬೆನಿಫಿಟ್ ಫ್ರಮ್ ದಿ ಪೋಸ್ಟ್ ಸ್ಟಡಿ ವರ್ಕ್ ವೀಸಾ ಅಂದ್ರೆ ಅಲ್ಲಿ ಓದ್ತಾ ಇರ್ತಕ್ಕಂಥ ಭಾರತ ದೇಶದ ವಿದ್ಯಾರ್ಥಿಗಳೇನಿರ್ತಾರೆ ಸೊ ಅವ್ರಿಗೆ ಅವರ ಒಂದು ಗ್ರಾಜುಯೇಷನ್ ಮುಗಿದ ನಂತರ ಪೋಸ್ಟ್ ಸ್ಟಡಿ ವರ್ಕ್ ವೀಸಾವನ್ನ 1.5 years ಇಂದ 4 years ವರೆಗೂ ಕೊಡ್ಲಾಗುತ್ತೆ. ಸೊ ಇದರಿಂದ ಅಲ್ಲೇ ಅವರು ವಿದ್ಯಾಭ್ಯಾಸ ನಡೆಸಿ ಅಲ್ಲೇ ಉದ್ಯೋಗ ಮಾಡ್ತಕ್ಕಂಥ ಅವಕಾಶವನ್ನ ಕೂಡ ಕಲ್ಪಿಸಿಕೊಡ್ಲಾಗುತ್ತೆ. ಸೊ ಈ ಒಂದು ರಿಲೇಷನ್ ನಾವೇನಂತ ಕರಿತೀವಿ ಅಂದ್ರೆ ಇಂಡ್ ಆಸ್ ಇಸಿಟಿಎ ಅಂತ ಕರಿತೇವೆ. ಸೊ ಎಲ್ಲ ಮಾಹಿತಿಯನ್ನ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಎಲ್ಲ ವಿಷಯಗಳು 29ನೇ ಡಿಸೆಂಬರ್ 2022ರಿಂದ ಜಾರಿಗೆ ಬರಲಿವೆ. ಸೊ ಈ ಒಂದು ಒಪ್ಪಂದವನ್ನ ನಾನು ಮುಂಚೆನೆ ಹೇಳ್ದಾಗೆ ಇಂಡ್ ಆಸ್ಟ್ರೇಲಿಯಾ ಇಸಿಟಿಎ ಅಂತ ಕರಿತೇವೆ. ಸೊ ಅಲ್ಲಿ ಹೇಳ್ದೇ ಇರ್ತಕ್ಕಂಥ ಒಂದು ಪ್ರಮುಖವಾದ ವಿಷಯ ಇಲ್ಲಿರುತ್ತೆ. ಆ ವಿಷಯ ಏನು ಅಂದ್ರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಇರ್ತಕ್ಕಂಥ ಒಂದು ಟ್ರೇಡ್ ಏನಿರುತ್ತೆ ಆ ಒಂದು ವ್ಯಾಪಾರ ಈ ದ್ವಿಪಕ್ಷೀಯ ಒಟ್ಟು ವ್ಯಾಪಾರ ಅಂತ ನಾವೇನ್ ಕರಿತೇವೆ ಪ್ರಸ್ತುತವಾಗಿ ಇದು 31 ಶತಕೋಟಿ US$ ಇರುತ್ತೆ ಅಂದ್ರೆ 31 ಬಿಲಿಯನ್ US$ ಇರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಇವಾಗ ಏನ್ ಮಾಡ್ಕೊಂಡಿದ್ದಾರೆ ಈ ಒಂದು ಇನಿಷಿಯೇಟಿವ್ ನಿಂದ ಮುಂದಿನ 5 ವರ್ಷಗಳಲ್ಲಿ ಈ ಒಂದು ವ್ಯಾಪಾರ ಅಂತಕ್ಕಂಥದ್ದು 45ರಿಂದ
50 ಬಿಲಿಯನ್ US$ ದಾಟ್ತಕ್ಕಂತ ಒಂದು ಸಾಧ್ಯತೆ ಇದೆ. ಸೊ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಈಗಾಗಲೇ ಸಾಕಷ್ಟು ರೀತಿಯ ಒಂದು ಬೈಲ್ಯಾಟ್ರಲ್ ರಿಲೇಷನ್ಸ್ ಇರುತ್ತೆ. ಆ ಬೈಲ್ಯಾಟ್ರಲ್ ರಿಲೇಷನ್ಸ್ ನಾವು ನೋಡೋದಾದ್ರೆ ಸೊ ಒಂದು ಕ್ವಾಡ್. ಸೊ ಕ್ವಾಡ್ ಅಲ್ಲೂ ಕೂಡ ಭಾರತ ಮತ್ತು ಆಸ್ಟ್ರೇಲಿಯಾ ಪಾರ್ಟಿಸಿಪೇಟ್ ಮಾಡುತ್ತೆ. ಅದಾದ್ಮೇಲೆ ಟ್ರೈಲ್ಯಾಟ್ರಲ್ ಸಪ್ಲೈ ಚೈನ್ ಇನಿಷಿಯೇಟಿವ್ ಕೂಡ ಇರುತ್ತೆ. ಅಂದ್ರೆ ತ್ರಿಪಕ್ಷೀಯ ಪೂರಿಕೆ ಸರಪಳಿ ಇನಿಷಿಯೇಟಿವ್ ಕೂಡ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಇರುತ್ತೆ. ಮತ್ತೆ ಬಹಳಷ್ಟು ಇತ್ತೀಚೆಗೆ ಆಗಿರ್ತಕ್ಕಂಥ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫೋರಂ ಅಂತ ನಾವೇನ್ ಕರಿತೇವೆ, ಸೊ ಇಲ್ಲೂ ಕೂಡ ಭಾರತ ಮತ್ತು ಆಸ್ಟ್ರೇಲಿಯಾ ಒಟ್ಟಿಗೆ ಇರುತ್ತೆ. ಸೊ ಇದರ ಜೊತೆಗೆ ಈಗ ಈ ಒಂದು ಹೊಸ ರೀತಿಯ ಟ್ರೇಡ್ ಒಪ್ಪಂದವನ್ನ ಭಾರತ ಮತ್ತೆ ಆಸ್ಟ್ರೇಲಿಯಾ ಮಾಡ್ಕೊಂಡಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 6th ಆರ್ಟಿಕಲ್. ಸೊ ಈ ಒಂದು ಆರ್ಟಿಕಲ್ ಡಿಫೆನ್ಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾಸಾಸ್ ಓರಿಯನ್ ಕ್ಯಾಪ್ಸೂಲ್ ಅಂತ ನಾವೇನ್ ಕರಿತೇವೆ, ಸೊ ಈ ಒಂದು ಓರಿಯನ್ ಕ್ಯಾಪ್ಸೂಲ್ ನ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಓರಿಯನ್ ಕ್ಯಾಪ್ಸೂಲ್ ಬಂದು ನಾಸಾದವರ ಮೂನ್ ಮಿಷನ್ ಆಗಿರುತ್ತೆ. ಅಂದ್ರೆ ಚಂದ್ರನಿಗೆ ಆಸ್ಟ್ರೋನಾಟ್ಸ್ ಅನ್ನ ಕಳಿಸ್ತಕ್ಕಂತ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಓರಿಯನ್ ಕ್ಯಾಪ್ಸೂಲ್ ಅಂತ ನಾವೇನ್ ಕರಿತೇವೆ, ಸೊ ಇದರ ಪರೀಕ್ಷಾರ್ಥ ಪ್ರಯೋಗವನ್ನ ಈಗ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ US ಸ್ಪೇಸ್ ಏಜೆನ್ಸಿ ಆಗಿರ್ತಕ್ಕಂಥ ನಾಸಾ, ಸೊ ಇವರ ಓರಿಯನ್ ಕ್ಯಾಪ್ಸೂಲ್ ಅಂತ ನಾವೇನ್ ಕರಿತೇವೆ, ಸೊ ಇಟ್ ಹ್ಯಾಸ್ ರೀಚ್ಡ್ ಕೀ ಮೈಲ್ ಸ್ಟೋನ್ ಆನ್ ಇಟ್ಸ್ ಡೆಮಾನ್ಸ್ಟ್ರೇಷನ್ ಮಿಷನ್ ಅರೌಂಡ್ ದಿ ಮೂನ್. ಅಂದ್ರೆ ಇವರೊಂದು ಡೆಮಾನ್ಸ್ಟ್ರೇಷನ್ ಮಿಷನ್ ಮಾಡಿರ್ತಾರೆ. ಅಂದ್ರೆ ಈ ಒಂದು ಕ್ಯಾಪ್ಸೂಲ್ ಸೊ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ಒಂದು ಪರೀಕ್ಷೆ ಮಾಡಿರ್ತಾರೆ. ಸೊ ಈ ಪರೀಕ್ಷೆಯಲ್ಲಿ ಅದು ಸಕ್ಸಸ್ಫುಲ್ ಆಗಿ ಆ ಒಂದು ಪರೀಕ್ಷೆಯನ್ನ ಕಂಪ್ಲೀಟ್ ಮಾಡಿರುತ್ತೆ. ಹಾಗಿದ್ರೆ ಇದು ಎಷ್ಟು ಕಿಲೋಮೀಟರ್ ಚಲಿಸಿರುತ್ತೆ ಅಂದ್ರೆ ಭೂಮಿಯಿಂದ 4,30,000 ಕಿಲೋಮೀಟರ್ಗಳಷ್ಟು ಇದು ದೂರವನ್ನ ಚಲಿಸಿರುತ್ತೆ. ಸೊ ಫಾರ್ದೆಸ್ಟ್ ಎನಿ ಸ್ಪೇಸ್ ಕ್ರಾಫ್ಟ್ ಡಿಸೈನ್ ಟು ಕ್ಯಾರಿ ಹ್ಯೂಮನ್ಸ್ ಹ್ಯಾವ್ ಟ್ರಾವೆಲ್ಡ್. ಅಂದ್ರೆ ಈ ಮನುಷ್ಯರನ್ನ ಸಾಗಣೆ ಮಾಡ್ಲಿಕ್ಕೆ ಇದುವರೆಗೂ ವಿನ್ಯಾಸಗೊಳಿಸಿರ್ತಕ್ಕಂಥ ಯಾವುದೇ ಬಾಹ್ಯಾಕಾಶ ನೌಕೆಗಿಂತ ಅತಿ ಹೆಚ್ಚು ದೂರ ಪ್ರಯಾಣ ಮಾಡಿರ್ತಕ್ಕಂಥ ಒಂದು ನೌಕೆ ಇದಾಗಿರುತ್ತೆ. ಸೊ 4,30,000 ಕಿಲೋಮೀಟರ್ಗಳಷ್ಟು ಡಿಸ್ಟೆನ್ಸ್ ಅನ್ನ ಯಾವುದೇ ಡ್ಯಾಮೇಜ್ ಇಲ್ಲದೆ ಅಥವಾ ಅಡೆತಡೆಗಳಿಂದ ಸೊ ಇದು ಟ್ರಾವೆಲ್ ಮಾಡಿರುತ್ತೆ. ಸೊ ಈಗ ಚೆಕ್ ಮಾಡಿರ್ತಕ್ಕಂಥ ಓರಿಯನ್ ಕ್ಯಾಪ್ಸೂಲ್ ಏನಿರುತ್ತೆ, ಸೊ ಇದನ್ನ ಅನ್ಕ್ರ್ಯೂಡ್ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ ಇದರಲ್ಲಿ ಯಾವುದೇ ರೀತಿಯ ಆಸ್ಟ್ರೋನಾಟ್ಸ್ ಅನ್ನ ಕಳ್ಸಿರೋದಿಲ್ಲ. ಪರೀಕ್ಷೆ ಮಾಡುವುದರ ಸಲುವಾಗಿ ಇದನ್ನ ಎಂಟಿ ಆಗಿ ಕಳ್ಸಿರ್ತಾರೆ. ಸೊ ಈ ಒಂದು ಸಕ್ಸಸ್ ಆಗಿರುವ ಕಾರಣದಿಂದ ಸೊ ಇದನ್ನ ಕ್ರ್ಯೂಡ್ ಮಿಷನ್ ಆಗಿ ಕನ್ವರ್ಟ್ ಮಾಡ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೊ ದೇ ಆರ್ ಪಾರ್ಟ್ ಆಫ್ ಏಜೆನ್ಸೀಸ್ ಆರ್ಟಿಮಿಸ್ ಪ್ರೋಗ್ರಾಮ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ನಾಸಾದವರು ಚಂದ್ರನಿಗೆ ಆಸ್ಟ್ರೋನಾಟ್ಸ್ ಕಳಿಸ್ತಕ್ಕಂತ ಒಂದು ಪ್ರೋಗ್ರಾಮ್ ಅನ್ನ ನಾವು ಆರ್ಟಿಮಿಸ್ ಮಿಷನ್ ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಮಿಸ್ ಮಿಷನ್ ನ ಒಂದು ಭಾಗವಾಗಿ ಈ ಒಂದು ಪರೀಕ್ಷೆಯನ್ನ ಮಾಡಲಾಗಿರುತ್ತೆ. ಸೊ ನಾಸಾದವರು 50 ವರ್ಷಗಳ ನಂತರ ಈ ಚಂದ್ರನಿಗೆ ಆಸ್ಟ್ರೋನಾಟ್ಸ್ ಅನ್ನ ಕಳಿಸ್ತಕ್ಕಂತ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. 50 ವರ್ಷಗಳ ಹಿಂದೆ ಮಾಡಿರ್ತಕ್ಕಂತ ಒಂದು ಮಿಷನ್ ಅನ್ನ ನಾವು ಅಪೋಲೋ ಮಿಷನ್ ಅಂತ ಕರಿತೇವೆ. ಸೊ ಅಪೋಲೋ ಮಿಷನ್ ನ ನಂತರ ಆರ್ಟಿಮಿಸ್ ಮಿಷನ್ ನ ಈಗ ಮಾಡ್ತಾ ಇದ್ದಾರೆ. ಸೊ ಇದರ ಮುಖಾಂತರ ರಿಟರ್ನಿಂಗ್ ಅಂದ್ರೆ ಚಂದ್ರನಿಗೆ ಹೋಗಿ ವಾಪಸ್ ಬರ್ತಕ್ಕಂತ ಒಂದು ಮಿಷನ್ ಅನ್ನ ಇವರು ಕಾರ್ಯಾಚರಣೆಗೊಳಿಸ್ತಾ ಇದ್ದಾರೆ. ದಿ ಕ್ಯಾಪ್ಸೂಲ್ ವಾಸ್ ಲಾಂಚ್ ಫ್ರಮ್ ಫ್ಲೋರಿಡಾಸ್ ಕೆನೆಡಿ ಸ್ಪೇಸ್ ಸೆಂಟರ್. ಸೊ ಈಗ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕ್ಯಾಪ್ಸೂಲ್ ಏನಿರುತ್ತೆ ಇದನ್ನ ಫ್ಲೋರಿಡಾದ ಕೆನೆಡಿ ಬಾಹ್ಯಾಕಾಶದಿಂದ ಉಡಾವಣೆ ಮಾಡಲಾಗಿತ್ತು. ಸೊ ಇದೊಂದು 26 ಡೇಸ್ ಮಿಷನ್ ಆಗಿರುತ್ತೆ. ಅಂದ್ರೆ 26 ದಿನಗಳ ಕಾಲ ನಡೀತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಇದನ್ನ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಟು ಮೇಕ್ ಶೋರ್ ಇಟ್ ಈಸ್ ಸೇಫ್ ಟು ಕ್ಯಾರಿ ಆಸ್ಟ್ರೋನಾಟ್ಸ್. ಅಂದ್ರೆ ಗಗನಯಾತ್ರಿಗಳನ್ನ ಸಾಗಿಸ್ಲಿಕ್ಕೆ ಇದು ಸುರಕ್ಷಿತವಾಗಿದೆಯೇ ಇಲ್ವೇ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಈ ಒಂದು ಮಿಷನ್ ಅನ್ನ ಮಾಡಿರ್ತಾರೆ. ಈ ಒಂದು ಸ್ಪೇಸ್ ಕ್ರಾಫ್ಟ್ ಏನಿರುತ್ತೆ ಈಸ್ ಡ್ಯೂ ಟು ಸ್ಪ್ಲಾಶ್ ಡೌನ್ ಇನ್ ದಿ ಪೆಸಿಫಿಕ್ ಓಷನ್ ಆಫ್ ಸ್ಯಾನ್ ಡಿಯಾಗೋ ಇನ್ ಕ್ಯಾಲಿಫೋರ್ನಿಯಾ ಆನ್ 11th of next month. ಅಂದ್ರೆ ಈಗ ಉಡಾವಣೆ ಮಾಡಿರ್ತಕ್ಕಂಥ ಈ ಒಂದು ಬಾಹ್ಯಾಕಾಶ ನೌಕೆ ಏನಿರುತ್ತೆ ಸೊ ಇದು ಮುಂದಿನ ತಿಂಗಳು 11ರಂದು ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯಾಗೋದಲ್ಲಿ ಬರ್ತಕ್ಕಂಥ ಈ ಒಂದು ಪೆಸಿಫಿಕ್ ಮಹಾಸಾಗರದಲ್ಲಿ ಬಿದ್ದೋಗುತ್ತೆ ಅಥವಾ ಸ್ಪ್ಲಾಶ್ ಆಗುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಓರಿಯಾನ್ ಕ್ಯಾಪ್ಸೂಲ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಎಕ್ಸರ್ಸೈಸ್ ಸುದರ್ಶನ್ ಪ್ರಹಾರ್. ಸೊ ಈ ಒಂದು ಸುದರ್ಶನ್ ಪ್ರಹಾರ್ ಅಭ್ಯಾಸ ಸೊ ಇದು ಭಾರತ ದೇಶದ ಮಿಲಿಟರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ನಿಮ್ಗೆ ಪರೀಕ್ಷೆಯಲ್ಲಿ ಎಕ್ಸರ್ಸೈಸ್ ಸುದರ್ಶನ್ ಪ್ರಹಾರ್ ಭಾರತ ದೇಶ ಯಾವ ದೇಶದೊಂದಿಗೆ ಮಾಡ್ತಾ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಭಾರತ ದೇಶ ಈ ಒಂದು ಎಕ್ಸರ್ಸೈಸ್ ಅನ್ನ ಇಂಟರ್ನಲ್ಲಿ ಅಥವಾ ಆಂತರಿಕವಾಗಿ ಮಾಡ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಈ ಒಂದು ಅಭ್ಯಾಸದಲ್ಲಿ ಯಾವುದೇ ರೀತಿಯ ಬೇರೆ ಕಂಟ್ರಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಸೊ ಈ ಅಭ್ಯಾಸ ಈ ವರ್ಷ ಎಲ್ಲಿ ನಡೀತಾ ಇದೆ ಅಂದ್ರೆ ರಾಜಸ್ಥಾನದ ಥಾರ್ ಡೆಸರ್ಟ್ ಅಥವಾ ಥಾರ್ ಮರುಭೂಮಿಯಲ್ಲಿ ಈ ಒಂದು ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಸೊ ಈ ಅಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥವ್ರು ಇಂಡಿಯನ್ ಆರ್ಮಿ ಅಥವಾ ಭಾರತೀಯ ಸೇನೆಯ ವತಿಯಿಂದ ಮಾಡ್ತಕ್ಕಂಥ ಒಂದು ಅಭ್ಯಾಸ ಆಗಿರುತ್ತೆ. ಸೊ ಈ ಒಂದು ಅಭ್ಯಾಸದ ಪ್ರಮುಖ ಗುರಿ ಏನು ಅಂದ್ರೆ ಪ್ರಾಕ್ಟೀಸಿಂಗ್ ನ್ಯೂ ಬ್ಯಾಟಲ್ ಟೆಕ್ನಿಕ್ಸ್. ಅಂದ್ರೆ ಈ ಒಂದು ಹೊಸ ಯುದ್ಧ ತಂತ್ರಗಳೇನಿರುತ್ತೆ ಸೊ ಅದನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು ಈ ಒಂದು ಅಭ್ಯಾಸದ ಪ್ರಮುಖ ಗುರಿಯಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್
ವರ್ಲ್ಡ್ ಏಡ್ಸ್ ಡೇ ಅಥವಾ ವಿಶ್ವ ಏಡ್ಸ್ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ 1ನೇ ತಾರೀಕು ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಈಕ್ವಲೈಸ್ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ವರ್ಲ್ಡ್ ಏಡ್ಸ್ ಡೇ ಅನ್ನ ನಾವು 1988ರಿಂದ ಪ್ರತಿ ವರ್ಷ ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ದಿನ ಆಗಿರುತ್ತೆ. ಏಡ್ಸ್ ಅಂದ್ರೆ ಅಕ್ವೈರ್ಡ್ ಇಮ್ಯೂನ್ ಡೆಫಿಷಿಯನ್ಸಿ ಡಿಸಾರ್ಡರ್ ಅಂತ ಕರಿತೇವೆ. ಸೊ ಇದು HIV ಎಂದು ಕರೀತಕ್ಕಂಥ ವೈರಸ್ ಅಂದ್ರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ನಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫಾರ್ಮರ್ ಹೆಲ್ತ್ ಸೆಕ್ರೆಟರಿ ಪ್ರೀತಿ ಸುದಾನ್ ಅಪಾಯಿಂಟೆಡ್ ಆಸ್ ಮೆಂಬರ್ ಆಫ್ UPSC. ಸೊ UPSCಯ ಸದಸ್ಯೆಯಾಗಿ ಮಾಜಿ ಆರೋಗ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರೀತಿ ಸುದಾನ್ ರವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಈ ಒಂದು ಅಪ್ಡೇಟ್ ನ ಸಲುವಾಗಿ ನಾವು UPSC ಆ ಒಂದು ಮೆಂಬರ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವರು ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಡಿಫೆನ್ಸ್ ಮಿನಿಸ್ಟ್ರೀಸ್ ಅಲ್ಲಿ ಅವರು ಕೆಲಸ ಮಾಡಿರ್ತಾರೆ. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತೆ ರಕ್ಷಣಾ ಸಚಿವಾಲಯಗಳಲ್ಲೂ ಕೂಡ ಇವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ UPSC ಬಗ್ಗೆ ನಾವು ಹೇಳೋದಾದ್ರೆ ಚೇರ್ಮನ್ ಹೆಡ್ಸ್ ದಿ ಕಮಿಟಿ ಅಂದ್ರೆ ಈ ಒಂದು ಸಮಿತಿ ಏನಿರುತ್ತೆ ಸೊ ಅದಕ್ಕೆ ಒಬ್ಬರು ಅಧ್ಯಕ್ಷರನ್ನ ನೇಮಕ ಮಾಡಲಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಒಂದು ಸದಸ್ಯರ ಸಂಖ್ಯೆ ಮ್ಯಾಕ್ಸಿಮಮ್ ಆಫ್ 10 ಮೆಂಬರ್ಸ್ ಅಂದ್ರೆ ಗರಿಷ್ಠ 10 ಸದಸ್ಯರುಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಮಿತಿ ಆಗಿರುತ್ತೆ. ಪ್ರೆಸೆಂಟ್ ಚೇರ್ಮನ್ ಯಾರಾಗಿರ್ತಾರೆ ಅಂದ್ರೆ ಮನೋಜ್ ಸೋನಿ ಅವರು UPSCಯ ಪ್ರಸ್ತುತವಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಾರೆ. ದಿ ಪ್ರಾವಿಷನ್ ರಿಗಾರ್ಡಿಂಗ್ ದಿ ಕಾಂಪೋಸಿಷನ್ ಆಫ್ UPSC ಅಪಾಯಿಂಟ್ಮೆಂಟ್ ರಿಮೂವಲ್ ಆಫ್ ಮೆಂಬರ್ಸ್ ಅಂದ್ರೆ ಈ ಒಂದು UPSCಯ ಸಂಯೋಜನೆ ಆಗಿರ್ಬೋದು, ಅದರಲ್ಲಿ ಬರ್ತಕ್ಕಂಥ ಸದಸ್ಯರನ್ನ ನೇಮಕಾತಿ ಮಾಡ್ತಕ್ಕಂಥದ್ದು, ಅವರನ್ನ ತೆಗೆದು ಹಾಕ್ತಕ್ಕಂಥದ್ದು, ಆ ಮೆಂಬರ್ಸ್ ಇರ್ತಕ್ಕಂಥ ಒಂದು ಪವರ್ಸ್ ಅಂದ್ರೆ ಅಧಿಕಾರಗಳು, ಅವರ ಫಂಕ್ಷನ್ಸ್ ಅಥವಾ ಅವರ ಒಂದು ಕಾರ್ಯಗಳು, ಇವೆಲ್ಲವನ್ನು ನಮ್ಮ ಒಂದು ಸಂವಿಧಾನದ ಪಾರ್ಟ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಭಾರತ ದೇಶದ ಸಂವಿಧಾನದ ಸೊ ಪಾರ್ಟ್ 14 ರಲ್ಲಿ ಆರ್ಟಿಕಲ್ 315ರಿಂದ ಆರ್ಟಿಕಲ್ 323. ಸೊ ಇದು ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಧಿ 315ರಿಂದ ವಿಧಿ 323ರ ಅಡಿಯಲ್ಲಿ UPSCಗೆ ಸಂಬಂಧಪಟ್ಟಂತೆ ಅವರ ಪವರ್ಸ್ ಆಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ಅಪಾಯಿಂಟ್ಮೆಂಟ್ ಆಗಿರ್ಬೋದು, ರಿಮೂವಲ್ ಆಗಿರ್ಬೋದು, ಸೊ ಎಲ್ಲದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನ ಇಲ್ಲಿ ನೀಡಲಾಗಿರುತ್ತೆ. ಅದಾದ್ಮೇಲೆ ಈ ಮೆಂಬರ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಯಾರು ಕೊಟ್ಟಿರ್ತಾರೆ ಅಂದ್ರೆ ದ ಚೇರ್ಮನ್ ಅಂಡ್ ಅದರ್ ಮೆಂಬರ್ಸ್ ಆಫ್ ದಿ UPSC ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಭಾರತ ದೇಶದ ರಾಷ್ಟ್ರಪತಿಗಳು ಈ ಒಂದು UPSCಯ ಅಧ್ಯಕ್ಷರು ಮತ್ತು ಇತರ ಸದಸ್ಯರನ್ನ ನೇಮಕ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಹೊಂದಿರ್ತಾರೆ. ಹಾಗಿದ್ರೆ ಇವರ ಒಂದು ಟರ್ಮ್ ಆಫ್ ಆಫೀಸ್ ಅಥವಾ ಅಧಿಕಾರಾವಧಿ ಎಷ್ಟಿರುತ್ತಂದ್ರೆ ಅವರ ಅಧಿಕಾರಾವಧಿ ಮ್ಯಾಕ್ಸಿಮಮ್ ಆಫ್ 6 ಇಯರ್ಸ್ ಅಂದ್ರೆ 6 ವರ್ಷಗಳ ತನಕ, ಅಥವಾ ಅವರ ವೈಯಕ್ತಿಕ ವಯಸ್ಸು 65 ವರ್ಷ, ಇವೆರಡರಲ್ಲಿ ಯಾವ್ದು ಮೊದಲಾಗುತ್ತೋ ಸೊ ಅಲ್ಲಿಯವರೆಗೆ ಅವರಿಗೆ ಅಧಿಕಾರಾವಧಿಯನ್ನ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 10th ಆರ್ಟಿಕಲ್. ಸೊ ಇದು ಎನ್ವಿರಾನ್ಮೆಂಟ್ ಎಕಾಲಜಿಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಗೇಂಡಾಮೃಗ ಅಥವಾ ರೈನೋಸ್ ಅಂತ ನಾವೇನ್ ಕರಿತೇವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ಅಪ್ಡೇಟ್ ಇರುತ್ತೆ. ಸೊ ಡೌನ್ ಗ್ರೇಡ್ ಸ್ಟೇಟಸ್ ಆಫ್ ಸದರ್ನ್ ವೈಟ್ ರೈನೋ ಅಂದ್ರೆ ಈ ಒಂದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಅಥವಾ ದಕ್ಷಿಣ ಬಿಳಿ ಗೇಂಡಾಮೃಗ ಅಂತ ನಾವೇನ್ ಕರಿತೇವೆ ಸೊ ಇದರ ಕನ್ಸರ್ವೇಷನ್ ಸ್ಟೇಟಸ್ ಅಂತ ನಾವೇನ್ ಕರಿತೇವೆ ಇದನ್ನ ಡೌನ್ ಗ್ರೇಡ್ ಮಾಡಲಾಗಿರುತ್ತೆ. ಸೊ ನಿಮ್ಗೆ IUCN ಗೊತ್ತು, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಗೊತ್ತಿರುತ್ತೆ. ಅದಾದ್ಮೇಲೆ ಇನ್ನೊಂದು ಸೈಟ್ಸ್ ಅಂತ ಕರಿತೇವೆ. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಅಪ್ಡೇಟ್ ಸೈಟ್ಸ್ ಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೈಟ್ಸ್ ಅಲ್ಲಿ 3 ಅಪೆಂಡೈಸಸ್ ಬರುತ್ತೆ. ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ 2 ಮತ್ತೆ ಅಪೆಂಡಿಕ್ಸ್ 3 ಅಂತ ಕರಿತೇವೆ. ಸೊ ಈ ಒಂದು ವೈಟ್ ಸದರ್ನ್ ವೈಟ್ ರೈನೋಸಾರ್ ಅಂತ ನಾವೇನ್ ಕರಿತೇವೆ ಸೊ ಇದು ಆಕ್ಚುಲಿ ಅಪೆಂಡಿಕ್ಸ್ 1 ನಲ್ಲಿತ್ತು. ಯಾವಾಗ ಅಪೆಂಡಿಕ್ಸ್ 1 ನಲ್ಲಿ ಇರುತ್ತೆ ಸೊ ಅದರ ಒಂದು ರೆಗ್ಯುಲೇಷನ್ಸ್ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಥವಾ ಟ್ರೇಡ್ ಅಂತ ನಾವೇನ್ ಕರಿತೇವೆ ಅದಕ್ಕೆ ಬಹಳ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ನಾರ್ಮ್ಸ್ ಇರುತ್ತೆ. ಬಟ್ ಇವಾಗ ಅದನ್ನ ಡೌನ್ ಗ್ರೇಡ್ ಮಾಡಿರ್ತಾರೆ. ಡೌನ್ ಗ್ರೇಡ್ ಅಂದ್ರೆ ಸೊ ಅಪೆಂಡಿಕ್ಸ್ 1 ಇಂದ ಅದನ್ನ ಅಪೆಂಡಿಕ್ಸ್ 2 ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೊ ಯಾವಾಗ ಅದಕ್ಕೆ ಅಪೆಂಡಿಕ್ಸ್ 2 ಗೆ ಬರುತ್ತೆ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅಪೆಂಡಿಕ್ಸ್ 1 ಗಿಂತ ಅದಕ್ಕೆ ಕಡಿಮೆ ಆಗುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ನಾವು ರೈನೋಸ್ ನ 2021ರ ಒಂದು ಸರ್ವೆಯ ಪ್ರಕಾರ ಪ್ರಪಂಚದಾದ್ಯಂತ 5 ರೀತಿಯ ರೈನೋಸ್ ಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಒಂದನ್ನ ನಾವು ವೈಟ್ ರೈನೋ ಅಂತ ಕರಿತೇವೆ. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಕೂಡ ವೈಟ್ ರೈನೋಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಇವುಗಳು ಇರ್ತಕ್ಕಂಥ ಎಲ್ಲಾ ರೈನೋಸ್ ಗಳಿಗಿಂತ ಅಧಿಕವಾದ ಸಂಖ್ಯೆಯನ್ನ ಹೊಂದಿರತಕ್ಕಂಥ ರೈನೋಸ್ ಗಳಾಗಿರುತ್ತೆ. ಇಲ್ಲಿ ನೋಡ್ಬೋದು ಹತ್ತತ್ರ 17,000ದಿಂದ 18,000 ರೈನೋಗಳನ್ನ ನಾವು ಪ್ರಪಂಚದಾದ್ಯಂತ ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ IUCN ಸ್ಟೇಟಸ್ ಅಂತ ನಾವೇನ್ ಕರಿತೇವೆ
ಸೊ ಇದರಲ್ಲಿ ನಿಯರ್ ಥ್ರೆಟನ್ಡ್ ಇರುತ್ತೆ, ಅಂದ್ರೆ ಭವಿಷ್ಯದಲ್ಲಿ ಅಳಿವಿನಂಚಿನಲ್ಲಿ, ಸದ್ಯಕ್ಕಲ್ಲ ಭವಿಷ್ಯನಲ್ಲಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಅಂದ್ರೆ ಎಲ್ಲಾ ರೈನೋಸ್ ಗಳಿಗಿಂತ ಇದರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಇದನ್ನ ಅಪೆಂಡಿಕ್ಸ್ 2ಗೆ ಹಾಕಿರ್ತಾರೆ. ಬಟ್ ಅಕಾರ್ಡಿಂಗ್ ಟು ಮೀ, ಸೊ ಇದರ ಸಂಖ್ಯೆ ಡಿಕ್ರೀಸ್ ಆಗ್ತಾ ಇರ್ತಕ್ಕಂಥ ಕಾರಣದಿಂದ ಸೊ ಇದನ್ನ ಅಪೆಂಡಿಕ್ಸ್ 1 ಅಲ್ಲೇ ಇಡಬೇಕಾಗಿತ್ತು. ಬಟ್ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ಸ್ ಅವರು ಅದನ್ನ ಡೌನ್ ಗ್ರೇಡ್ ಮಾಡಿರ್ತಾರೆ. ಸೊ ಎರಡನೇದನ್ನ ನಾವು ಗ್ರೇಟರ್ ಒನ್ ಹಾರ್ನ್ಡ್ ರೈನೋ ಅಂತ ಕರಿತೇವೆ. ಸೊ ಇದರ ಸಂಖ್ಯೆ ಇನ್ಕ್ರೀಸ್ ಆಗ್ತಾ ಇರೋದನ್ನ ನೋಡ್ಬೋದಾಗಿರುತ್ತೆ. ಆದರೂ ಕೂಡ ಇದು IUCN ಪ್ರಕಾರ ವಲ್ನರಬಲ್ ಅಂದ್ರೆ ದುರ್ಬಲವಾಗಿರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಸೊ ಮೂರನೇದನ್ನ ನಾವು ಬ್ಲಾಕ್ ರೈನೋ ಅಂತ ಕರಿತೇವೆ. ಸೊ ಇದರ ಸಂಖ್ಯೆ ಕೂಡ ಇನ್ಕ್ರೀಸ್ ಆಗಿರುತ್ತೆ. ಆದರೂ ಕೂಡ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅಂದ್ರೆ ವಿಮರ್ಶನಾತ್ಮಕವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ, ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ನಾಲ್ಕನೇದನ್ನ ನಾವು ಜಾವಾನ್ ರೈಬೋ ಅಂತ ಕರಿತೇವೆ. ಸೊ ಇದು ಸ್ಟೇಬಲ್ ಆಗಿರುತ್ತೆ, ಅಂದ್ರೆ ಅದರ ಸಂಖ್ಯೆ ಇನ್ಕ್ರೀಸ್ ಕೂಡ ಆಗ್ತಾ ಇಲ್ಲ, ಡಿಕ್ರೀಸ್ ಕೂಡ ಆಗ್ತಾ ಇಲ್ಲ. ಆದರೂ ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್, ಯಾಕಂದ್ರೆ ಬರೀ 75 ಮಾತ್ರ ಇದಾವೆ. ಸೊ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಸೊ ಕೊನೆಯದನ್ನ ನಾವು ಸುಮಾತ್ರನ್ ರೈನೋ ಅಂತ ಕರಿತೇವೆ. ಸೊ ಇದರ ಸಂಖ್ಯೆ ಡಿಕ್ರೀಸ್ ಆಗ್ತಾ ಇದೆ, ಪ್ರಸ್ತುತವಾಗಿ ಬರೀ 80 ಮಾತ್ರ ಇರ್ತವೆ. ಸೊ ಇದು ಕೂಡ IUCN ಪ್ರಕಾರ ಕ್ರಿಟಿಕಲಿ ಎಂಡೇಂಜರ್ಡ್ ಅಂದ್ರೆ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇತ್ತೀಚೆಗೆ ಸೈಟ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ನಡೀತು. ಸೊ ಈ ಒಂದು ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ನ ಪಾರ್ಟಿ ನಂಬರ್ 19 ಅಂತ ಕರಿತೇವೆ. ಸೊ ಸೈಟ್ಸ್ ಅಂದ್ರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಶೀಸ್ ಆಫ್ ವೈಲ್ಡ್ ಫಾನಾ ಅಂಡ್ ಫ್ಲೋರಾ, ಅಂದ್ರೆ ಈ ಒಂದು ಈ ವನ್ಯ ಪ್ರಾಣಿ ಮತ್ತು ಈ ಒಂದು ಸಸ್ಯಗಳು ಅಂತ ನಾವೇನ್ ಕರಿತೇವೆ, ಈ ಒಂದು ಪ್ರಾಣಿ ಮತ್ತು ಸಸ್ಯಗಳ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತ ಒಂದು ಕನ್ವೆನ್ಷನ್ ಅನ್ನ ನಾವು ಸೈಟ್ಸ್ ಅಂತ ಕರಿತೇವೆ. ಸೊ ಈ ಸೈಟ್ಸ್ ಗೆ ಸಂಬಂಧಪಟ್ಟಂತೆ ಬಹಳ ಇತ್ತೀಚೆಗೆ ಒಂದು ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ನಡೀತು. ಆ ಒಂದು ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ನಲ್ಲಿ ಈ ಸದರ್ನ್ ವೈಟ್ ರೈನೋಸ್ ಅಂತ ನಾವೇನ್ ಕರಿತೇವೆ, ಅಂದ್ರೆ ದಕ್ಷಿಣದ ಬಿಳಿ ಗೇಂಡಾಮೃಗ ಅಂತ ನಾವೇನ್ ಕರಿತೇವೆ, ಸೊ ಅದನ್ನ ಮುಂಚೆ ಅಪೆಂಡಿಕ್ಸ್ 1 ನಲ್ಲಿ ಇತ್ತು. ಸೊ ಈಗ ಅದನ್ನ ಅಪೆಂಡಿಕ್ಸ್ 2ಕ್ಕೆ ಇದನ್ನ ವರ್ಗಾವಣೆ ಮಾಡಿರ್ತಾರೆ. ಸೊ ಸದರ್ನ್ ವೈಟ್ ರೈನೋ ಇಸ್ ಒನ್ ಆಫ್ ದಿ 2 ಸಬ್ ಸ್ಪೀಶೀಸ್ ಆಫ್ ವೈಟ್ ರೈನೋ, ಅಂದ್ರೆ ಈ ಒಂದು ಬಿಳಿಯ ಗೇಂಡಾಮೃಗ ಅಂತ ನಾವೇನ್ ಕರಿತೇವೆ. ಸೊ ಇದರಲ್ಲಿ 2 ಉಪಜಾತಿಗಳಿರುತ್ತೆ. ಸೊ ಒಂದನ್ನ ನಾವು ಸದರ್ನ್ ವೈಟ್ ರೈನೋ ಅಥವಾ ದಕ್ಷಿಣದ ಬಿಳಿ ಗೇಂಡಾಮೃಗ ಅಂತ ಕರಿತೇವೆ. ಸೊ ಇನ್ನೊಂದನ್ನ ನಾರ್ದರ್ನ್ ವೈಟ್ ರೈನೋ ಅಥವಾ ಉತ್ತರದ ಬಿಳಿ ಗೇಂಡಾಮೃಗ ಅಂತ ಕರಿತೇವೆ. ಸೊ ಈಗ ಡೌನ್ ಗ್ರೇಡ್ ಮಾಡಿರ್ತಕ್ಕಂಥ ಗೇಂಡಾಮೃಗ ಯಾವುದು ಅಂದ್ರೆ ದಕ್ಷಿಣದ ಬಿಳಿಯ ಗೇಂಡಾಮೃಗ ಆಗಿರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಅಂಡ್ ಹೆವಿಯೆಸ್ಟ್ ಆನಿಮಲ್ಸ್ ಇನ್ ದ ವರ್ಲ್ಡ್, ಅಂದ್ರೆ ಇದು ವಿಶ್ವದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಮತ್ತು ಅತ್ಯಂತ ಭಾರವನ್ನ ಹೊಂದಿರತಕ್ಕಂಥ ಪ್ರಾಣಿಗಳಲ್ಲಿ ಒಂದಾಗಿರುತ್ತೆ. ಸೊ ಈ ಒಂದು ಡೌನ್ ಗ್ರೇಡಿಂಗ್ ಅನ್ನ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ 2 ರಾಷ್ಟ್ರಗಳು ಸೈಟ್ಸ್ ಗೆ ಇದನ್ನ ರಿಕ್ವೆಸ್ಟ್ ಮಾಡುತ್ತೆ. ಅದ್ಯಾವ್ದು ಅಂದ್ರೆ ನೆಮಿಬಿಯಾ ಮತ್ತೆ ಬೋಟ್ಸ್ವಾನಾ ಅಂತ ನಾವೇನ್ ಕರಿತೇವೆ. ಸೊ ಇವರು ಮಾಡಿರ್ತಕ್ಕಂಥ ರಿಕ್ವೆಸ್ಟ್ ನ ಆಧಾರದ ಮೇಲೆ ಸೈಟ್ಸ್ ಅವರು ಅಪೆಂಡಿಕ್ಸ್ 1 ಇಂದ ಇದನ್ನ ಅಪೆಂಡಿಕ್ಸ್ 2ಕ್ಕೆ ಮೂವ್ ಮಾಡಿರ್ತಾರೆ. ಅಪೆಂಡಿಕ್ಸ್ 2ಗೆ ಮೂವ್ ಮಾಡಿದ್ದಾರೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ allows the trade of live animals for conservation purpose and hunting trophies only, ಅಂದ್ರೆ ಈ ಒಂದು ಪ್ರಾಣಿಗಳನ್ನ ಸಂರಕ್ಷಣಾ ಉದ್ದೇಶಗಳಿಗಾಗಿ, ಕ್ರೀಡೆಗಾಗಿ ಬೇಟೆ ಆಡ್ತಕ್ಕಂಥದ್ದು ಮತ್ತೆ ಜೀವಂತ ಪ್ರಾಣಿಗಳ ವ್ಯಾಪಾರವನ್ನ ಅನುಮತಿ ಮಾಡುತ್ತೆ. ಯಾವ ಪರ್ಪಸ್ಗೋಸ್ಕರ ಅಂದ್ರೆ ಸಂರಕ್ಷಣಾ ಉದ್ದೇಶಗಳಿಗಾಗಿ, ಅಂದ್ರೆ ಸಂರಕ್ಷಣಾ ಉದ್ದೇಶಗಳಿಗಾಗಿ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಈ ಪ್ರಾಣಿಗಳನ್ನ ಸಂರಕ್ಷಣಾ ಉದ್ದೇಶಗಳಿಗಾಗಿ ಅವರು ವ್ಯಾಪಾರ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ಹಂಟಿಂಗ್ ಟ್ರೋಫೀಸ್ ಅಂತ ಕರಿತೇವೆ. ಹಂಟಿಂಗ್ ಟ್ರೋಫೀಸ್ ಅಂದ್ರೆ ಈ ಒಂದು ಪ್ರಾಣಿಗಳನ್ನ ಆಹಾರದ ಕಾರಣಕ್ಕಾಗಿ ಅಲ್ಲದೆ ಬೇಟೆಯ ಕಾರಣಕ್ಕಾಗಿ, ಅಂದ್ರೆ ಎಂಟರ್ಟೈನ್ಮೆಂಟ್ ಅಥವಾ ರಿಕ್ರಿಯೇಷನ್ ಅಥವಾ ಫನ್ ಅಂತ ನಾವೇನ್ ಕರಿತೇವೆ, ಆ ಒಂದು ಉದ್ದೇಶಕ್ಕಾಗಿ ಮಾತ್ರ ಬೇಟೆ ಆಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಸೊ ಇಲ್ಲೂ ಕೂಡ ಐ ಆಮ್ ರಿಯಲಿ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಒಂದು ಹಂಟಿಂಗ್ ಅನ್ನ ಕೊಟ್ರೆ ಸೊ ಅದು ಕನ್ಸರ್ವ್ ಹೇಗಾಗುತ್ತೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕಷ್ಟ ಆಗಿರುತ್ತೆ. ಆದರೂ ಕೂಡ ಈ ಒಂದು ನಾರ್ಮ್ಸ್ ನ ಪ್ರಕಾರ ಅಂದ್ರೆ ಸೈಟ್ಸ್ ನ ಪ್ರಕಾರ ಹಂಟಿಂಗ್ ಟ್ರೋಫೀಸ್ಗೂ ಕೂಡ ಇದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿರ್ತಾರೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಅಪೆಂಡಿಕ್ಸ್ 2 ಅಥವಾ ಅನುಸೂಚಿ 2 ಅಂದ್ರೆ ಏನು, ಅದರ ಕಂಪ್ಲೀಟ್ ಅರ್ಥ ಏನು ಅಂದ್ರೆ ಸೊ ಆ ಒಂದು ಪ್ರಾಣಿಗಳು ದೇ ಆರ್ ನಾಟ್ ವೆರಿ ಕ್ಲೋಸ್ ಟು ಎಕ್ಸ್ಟಿಂಕ್ಷನ್, ಅಂದ್ರೆ ಅಳಿವಿನ ಅಂಚಿನಲ್ಲಿರದ ಪ್ರಾಣಿಗಳಾಗಿರ್ತವೆ. ಅಂಚಿನಲ್ಲಿರಬಹುದಾದ ಅಲ್ಲ, ಅಂಚಿನಲ್ಲಿರದ ಪ್ರಾಣಿಗಳಾಗಿರ್ತವೆ. ಬಟ್ ಅವುಗಳ ವ್ಯಾಪಾರವನ್ನ ನಾವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಅವು ಅಳಿವಿನ ಅಂಚಿಗೆ ಹೋಗ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ರೀತಿಯ ಪ್ರಾಣಿಗಳನ್ನ ಅಪೆಂಡಿಕ್ಸ್ 2ಗೆ ಆಡ್ ಮಾಡ್ತಕ್ಕಂತ ಒಂದು ಪದ್ಧತಿ ಇರುತ್ತೆ. ಸೊ ಆಸ್ ಆಫ್ ನೌ ಅಂದ್ರೆ ಪ್ರಸ್ತುತವಾಗಿ ಅವುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಬಟ್ ಅವುಗಳ ವ್ಯಾಪಾರವನ್ನ ನಾವು ರೆಸ್ಟ್ರಿಕ್ಟ್ ಮಾಡದಿದ್ರೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯ ಪ್ರಾಣಿಗಳನ್ನ ಅಪೆಂಡಿಕ್ಸ್ 2 ಒಳಗಡೆ ಹಾಕಿರ್ತಾರೆ. ಸೊ ಇವಾಗ ಈ ಒಂದು ಸದರ್ನ್ ವೈಟ್ ರೈನೋನು ಕೂಡ ಅಪೆಂಡಿಕ್ಸ್ 1 ಇಂದ ಅಪೆಂಡಿಕ್ಸ್ 2ಗೆ ಟ್ರಾನ್ಸ್ಫರ್ ಮಾಡಲಾಗಿರುತ್ತೆ.
ಸೊ ಈ ಒಂದು ಡೌನ್ ಗ್ರೇಡ್ ಮಾಡಿರುವ ಕಾರಣದಿಂದ ಸ್ಮಗ್ಲಿಂಗ್ ಚಾನಲ್ಸ್ ಅಂತ ನಾವೇನ್ ಕರಿತೇವೆ, ಅಂದ್ರೆ ಕಳ್ಳ ಸಾಗಾಣಿಕೆ ಅಂತ ನಾವೇನ್ ಕರಿತೇವೆ, ಸೊ ಇದು ಇನ್ಕ್ರೀಸ್ ಆಗ್ತಕ್ಕಂತ ಒಂದು ಸಾಧ್ಯತೆಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಅಲೋಸ್ ವೈಟ್ ರೈನೋಸ್ ಟು ಬಿ ರೀಲೊಕೇಟೆಡ್ ಓವರ್ ಅ ಲಾಂಗ್ ಡಿಸ್ಟೆನ್ಸ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ. ಅಂದ್ರೆ ಈ ಒಂದು ಬಿಳಿ ಗೆಂಡಾಮೃಗಗಳನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ದೂರದ ಪ್ರದೇಶಗಳಿಗೆ ಸ್ಥಳಾಂತರ ಮಾಡ್ಲಿಕ್ಕೆ ಈ ಒಂದು ಬದಲಾವಣೆ ಅನುವು ಮಾಡಿಕೊಡುತ್ತದೆ. ಹಾಗಿದ್ರೆ 2015ರಿಂದ 2021ರವರೆಗೆ ಮಾಡಿರ್ತಕ್ಕಂಥ ಒಂದು ಸೆನ್ಸಸ್ ನ ಪ್ರಕಾರ 24% ಅಷ್ಟು ಈ ಒಂದು ಗೆಂಡಾಮೃಗಗಳು ಕಡಿಮೆ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಕರೆಂಟ್ಲಿ 98.5% ಆಫ್ ದಿ ಸದರ್ನ್ ವೈಟ್ ರೈನೋಸ್ ಪಾಪ್ಯುಲೇಷನ್ ಇಸ್ ಫೌಂಡ್ ಇನ್ ಸೌತ್ ಆಫ್ರಿಕಾ, ನೆಮಿಬಿಯಾ, ಜಿಂಬಾಬ್ವೆ, ಕೆನ್ಯಾ ಮತ್ತು ಉಗಾಂಡದಲ್ಲಿ. ಅಂದ್ರೆ ಮೋಸ್ಟ್ ಆಫ್ ದಿ ಪಾಪ್ಯುಲೇಷನ್ 98.5% ಅಷ್ಟು ಪಾಪ್ಯುಲೇಷನ್ ಈ ರಾಷ್ಟ್ರಗಳಲ್ಲಿ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಮೇಜರ್ಲಿ ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನೀವು ಸೌತ್ ಆಫ್ರಿಕಾನ ನೋಡಬಹುದಾಗಿರುತ್ತೆ, ಸೌತ್ ಆಫ್ರಿಕಾ ಪಕ್ಕದಲ್ಲಿ ನೆಮಿಬಿಯಾನ ನೋಡಬಹುದಾಗಿರುತ್ತೆ, ಸೊ ಅದಾದ್ಮೇಲೆ ಇಲ್ಲಿ ಜಿಂಬಾಬ್ವೆನ ನೋಡಬಹುದಾಗಿರುತ್ತೆ, ಸೊ ಇಲ್ಲಿ ಮೇಲೆ ಕೆನ್ಯಾ ಮತ್ತೆ ಉಗಾಂಡವನ್ನ ನೋಡಬಹುದಾಗಿರುತ್ತೆ. ಸೊ ಈ ರಾಷ್ಟ್ರಗಳಲ್ಲಿ ಈ ಒಂದು ಸದರನ್ ರೈನೋವನ್ನ ನಾವು ಪ್ರಮುಖವಾಗಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. With this, we have come to inquest challenge number 314. You can just pause the video, go through the questions and give us the answers. Once again, I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.